ಗೈಸ್, ಇವಾಗ ನಾವು ಬೆಳಗ್ಗೆ 6:30 6:30 ಆಗಿದೆ. ಇವಾಗ ನಾವು ಸರ್ಫಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀವಿ. ಸೊ ದಿಸ್ ಇಸ್ ಡೇ 2 ಇನ್ ವರ್ಕಲ್ಲ. ಬೇರೆ ವ್ಲಾಗ್ ಎಡಿಟೇ ಮಾಡೋಕ್ಕಾಗಿಲ್ಲ. ಇಟ್ಸ್ ಓಕೆ. ಸೊ ನಾವು ರೆಡಿ ಆಗಿದ್ದಾರೆ. ಆ್ಯಕ್ಚುಲಿ ನಾವು ಟೆಂಪಲ್ಗೆ ಹೋಗಬೇಕಿತ್ತು, ಅದಾಗಿಲ್ಲ. ಸೊ ಸರ್ಫಿಂಗ್ ಆದರೂ ಹೋಗೋಣ ಹೋಗ್ತೇನೆ. ಸೊ ನಾವು ಪದ್ಮನಾಭ ಟೆಂಪಲ್ಗೆ ಹೋಗಬೇಕಿತ್ತು. ಅದರ ಟೈಮಿಂಗ್ಸ್ ಮತ್ತು ಅಲ್ಲಿ ದರ್ಶನ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾವು ಸರ್ಫಿಂಗ್ ಹೋಗಿದ್ವಿ. ಸೊ ಸರ್ಫಿಂಗ್ ಮುಗಿಸ್ಕೊಂಡು ಬಂದು ಟೆಂಪಲ್ಗೆ ತಂದಿದ್ದ ಔಟ್ಫಿಟ್ನಲ್ಲಿ ನಾವು ರೆಡಿಯಾಗಿ, ಸೊ ನಮ್ಮ ಸ್ಟೇ ಪಕ್ಕದಲ್ಲೇ ಒಂದು ಜನಾರ್ದನ ಸ್ವಾಮಿ ಟೆಂಪಲ್ ಇತ್ತು. ಅದು ಎದುರುಗಡೆ ಇರೋ ಕಲ್ಯಾಣಿಯಲ್ಲಿ ಶೂಟ್ ಮುಗಿಸ್ಕೊಂಡ್ವಿ. ಈ ನಂತರ ಮತ್ತೆ ನಾವು ರೆಡಿಯಾಗಿ ಬೀಚಿಗೆ ಹೊರಟ್ವಿ. ಸೊ ಇದು ಬಂದು ಬ್ಲ್ಯಾಕ್ ಸ್ಯಾಂಡ್ ಬೀಚ್. ಸೊ ನಾನೇ ಡೇಂಜರ್ಸ್ ಊರಲ್ಲಿಲ್ಲ, ಅಲ್ಲಿ ಡ್ರಾಪ್ ಮಾಡಿರೋ ಆಟೋದಲ್ಲಿ ಸ್ವಲ್ಪ ವ್ಯೂ ಚೆನ್ನಾಗಿತ್ತು ಅಂತ ಸುಮ್ಮನೆ ಅಲ್ಲಿ ಮುಂದೆವರೆಗೂ ಹೋಗಿದ್ದೆ ಅಷ್ಟೇ. ಸೊ ಇದ್ರದ್ದು ವ್ಯೂ ಒಂದು ಅಲ್ಟಿಮೇಟ್. ನೋಡಿ ಗೈಸ್, ಸೊ ಆ್ಯಕ್ಚುಲಿ ನಾವು ಹೋಗಿದ್ದ ಎಲ್ಲ ಕೆಫೆಗಳು ಹೈಲಿ ರೆಕಮೆಂಡೆಡ್, ಬೇರೆ ರೀಲ್ಸಲ್ಲಿ ನೋಡಿರೋ ಕೆಫೆಗಳೇ. ಸೊ ಇದು ಬಂದ್ಬಿಟ್ಟು ಕೆಫೆ ಕ್ಲಿಫ್ಟಾನ್. ದಿಸ್ ಗಿವ್ಸ್ ಅಮೇಝಿಂಗ್ ವ್ಯೂಸ್ ಮಾತ್ರ. ಸೊ ಆ್ಯಂಡ್ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ರೆ ಸುತ್ತಮುತ್ತ ಬರೀ ಬೀಚ್ ವ್ಯೂ ಇದೆ, ಸಖತ್ ವ್ಯೂ ಇತ್ತು. ಆ್ಯಂಡ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರಿ ನಾವಂತೂ ಅಲ್ಲಿ. ಸೊ ಅಷ್ಟರಲ್ಲಿ ಸಂಜೆ 5 ಆಗಿತ್ತು. 4:45 ಗಂಟೆ ಆಗೋಗಿತ್ತು. ನಮಗೆ ಫೋಟೋಸ್ ಬೇಕಿತ್ತು. ಬೀಚಲ್ಲಿ ನಾವು ಯಾವುದೂ ಫೋಟೋಸೇ ತೆಕ್ಕೊಂಡಿರಲಿಲ್ಲ. ಸೊ ಕ್ವಿಕ್ ಹೋಗಿ ಈ ಒಳ್ಳೆ ಸನ್ಸೆಟ್ ಜೊತೆಗೆ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ನೋಡಿ ಸನ್ಸೆಟ್ ಹೇಗಿತ್ತು ಅಂತ. ಸೊ ಇದು ಡೇ 3 ಇನ್ ವರ್ಕಲ್ಲ. ಸೊ ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ನಾವು ಮುನಾರ್ ಐಲ್ಯಾಂಡ್ಗೆ ಹೋಗ್ತಾ ಇದ್ವಿ. ಇದು ನಮ್ಮ ಸ್ಟೇಯಿಂದ 25 ಕಿಲೋಮೀಟರ್ಸ್ ದೂರ ಇದೆ. ಸೊ ಇದಕ್ಕೋಸ್ಕರ ಅಂತ ನಾವು ಆಟೋನ ಮುಂಚೆ ಹಿಂದಿನ ದಿನವೇ ಬುಕ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ನಾವು ಕಯಾಕಿಂಗ್ ಮಾಡೋಕ್ಕೇ ನಾವು ವರ್ಕಲಾಗಿ ಬರೋ ಮುನ್ನೇ ಬುಕ್ ಮಾಡ್ಕೊಂಡಿದ್ವಿ ಆನ್ಲೈನಲ್ಲಿ ಚೆಕ್ ಮಾಡಿ. ಬಟ್ ನಾವು ಅಲ್ಲಿ ಹೋದ್ಮೇಲೆ ಕಯಾಕಿಂಗ್ ಮಾಡಲಿಲ್ಲ. ನಾವೊಂದು ಬೋಟ್ ರೆಂಟ್ ಮಾಡಿ ಕಂಪ್ಲೀಟ್ ನಮ್ಮಿಬ್ಬರಿಗೋಸ್ಕರನೇ ಸೊ ಕಂಪ್ಲೀಟ್ ಮುನಾರ್ ಐಲ್ಯಾಂಡ್ ವ್ಯೂ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಹೋಗೋ ರೋಡ್ ಕೂಡ ತುಂಬ ಸಖತ್ತಾಗಿತ್ತು. ಸೊ ಇದಾಗಿದೆ ಮುನಾರ್ ಐಲ್ಯಾಂಡ್. ಐ ಥಿಂಕ್ ನನಗೆ ವರ್ಕದಲ್ಲೇ ಬೆಸ್ಟ್ ಪಾರ್ಟ್ ಅಂದರೆ ಮುನಾರ್ ಐಲ್ಯಾಂಡ್ ಮತ್ತು ವರ್ಕಲ ಕ್ಲಿಫಲ್ಲಿ ನೈಟ್ ಲೈಫ್ ನಾವು ಎಂಜಾಯ್ ಮಾಡಿದ್ದು. ಐ ಥಿಂಕ್ ದಟ್ಸ್ ದ ಬೆಸ್ಟ್. ಸೊ ಇದಕ್ಕೆ ಮೇಲೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನಮಗೆ ಹೇಳಿ, ಕಮೆಂಟ್ ಮಾಡಿ, ನಾನು ಡೆಫಿನೆಟಾಗಿ ನನಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ನಾವು 3 ಡೇಸ್ಗೂ ಟೂ ವೀಲರ್ ರೆಂಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅದು ಯಾಕೋ ಆಗಲಿಲ್ಲ. ಒಂದೇಗೆ ರೆಂಟ್ ಮಾಡಿದ್ವಿ, ತುಂಬ ಪ್ರೈಸ್ ಜಾಸ್ತಿ ಆಯಿತು. ನಮ್ಗೆ ಒಂದೇಗೆ 1,000 ರೂಪಾಯಿ ಬೀಳ್ತು. ಸೊ ಅಂದ್ಕೊಂಡ್ವಿ ಅದ್ರ ಬದಲು ಆಟೋ ಮಾಡೋಣ. ಆ್ಯಂಡ್ ಮೋಸ್ಟ್ ಆಫ್ ದ ಪ್ಲೇಸಸ್ ನೀವು ನಡ್ಕೊಂಡೇ ಕವರ್ ಅಪ್ ಮಾಡ್ಬೋದು. ಸೊ ನಾವು ಅದೇ ಕೂಡ ಮಾಡಿದ್ದು. ತುಂಬ ಚಿಕ್ಕದು ವರ್ಕಲ್ಲ, ಈಸಿಯಾಗಿ 3 ಡೇಸಲ್ಲಿ ಕವರ್ ಮಾಡ್ಬೋದು ನಡ್ಕೊಂಡು ಆರಾಮಾಗಿ. ಸೊ ಎಂಜಾಯ್ ದಿಸ್ ವ್ಯೂ. ಹೋಪ್ ಯು ಲೈಕ್ ದಿಸ್ ವ್ಲಾಗ್. ನಾನು 3 ಡಿಫ್ರೆಂಟ್ ವ್ಲಾಗ್ಸ್ ಮಾಡಬೇಕು ಅಂದ್ಕೊಂಡೆ, ಬಟ್ ಅಲ್ಲಿದ್ದು ಬಿಸಿ ಬೇಗ ಆಗಲಿಲ್ಲ. ಹೋಪ್ ಯು ಲೈಕ್ ದಿಸ್ ವ್ಲಾಗ್. ಏನಾದರೂ ನಮ್ಮ ಕಡೆಯಿಂದ ಡೀಟೇಲ್ಸ್ ಬೇಕು ಅಂದರೆ ಇದೆಲ್ಲ ಬಜೆಟಲ್ಲಿ ಆಗಿದ್ದು. ಸೊ ವಿತಿನ್ ಬಜೆಟ್ ಮಾಡಿದ್ದೀವಿ. ಸೊ ಏನಾದರೂ ಟಿಪ್ಸ್ ಅಥವಾ ಐಡಿಯಾಸ್ ಬಜೆಟ್ ಹೇಗೆ ಮಾಡಿದ್ದು ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ನನ್ನ ಮೈಂಡಲ್ಲಿ ತುಂಬ ಐಡಿಯಾಸ್ ಇತ್ತು ಹೋಗೋ ಮುನ್ನ ವ್ಲಾಗ್ಸ್ ಕಾಂಟೆಂಟ್ಸ್ ಎಲ್ಲ ಮಾಡಬೇಕು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಏನು ಮಾಡಲಿಕ್ಕೂ ಮನಸ್ಸಿರಲಿಲ್ಲ. ಬಿಕಾಸ್ ಐ ವಾಸ್ ಜಸ್ಟ್ ಎಂಜಾಯಿಂಗ್ ದ್ಯಾಟ್ ಫೇಸ್. ಸೊ ನಾನು ನನ್ನ ಬೆಸ್ಟ್ ಫ್ರೆಂಡ್ ಈ ಥರ ಮನೆಯಿಂದ ಆಚೆ ಬಂದಿದ್ದು ದೊಡ್ಡ ವಿಷಯ. ಸೊ ಅಲ್ಲಿ ಜಸ್ಟ್ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡಿದ್ವಿ. ಯಾವಾಗ ಫೋನ್ ನೋಡ್ತೀನಿ ಅವಾಗ ಮಾತ್ರ ವ್ಲಾಗ್ ಮಾಡಬೇಕು ಅನ್ನೋ ನೆನಪಿತ್ತು. ಎಷ್ಟು ಟ್ಯಾನ್ ಆಗಿದೆ ನೋಡಿ. ಬರುವಾಗ ಇದ್ರಿ, ಹೋಗಿದ್ರಿ, ಹೋಗುವಾಗ ಹೇಗಿದ್ದೀರಿ? ಯಪ್ಪ ಟ್ಯಾನ್ ನೋಡೆ ನಮ್ಮ ಮುಖದಲ್ಲಿ. ಓಕೆ ಗೈಸ್, ಬಾಯ್. ಹೊರಡ್ತಾ ಇದ್ದೀವಿ ಅಷ್ಟೇ. ರೈಲ್ವೆ ಸ್ಟೇಷನ್. ಸೊ ಇವಾಗ ನಾವು ಅನುಕೂಲ ಆಯಿತಾ ಕೊಲ್ಲಂ ಜಂಕ್ಷನಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ
ಬಸ್ಸಿಗೆ ಹೋಗಬೇಕು. ಸೊ ಅದಕ್ಕೊಂದು ಬೇರೆ ಪ್ಲೇಸ್ಗೆ ಹೋಗಬೇಕು. ನೋಡ್ಕೊಳ್ಳಿ, ಇದು ಫುಲ್ ಅಟ್ರಾಕ್ಷನ್. ನೋಡಿ ಲಗೇಜ್ ಬ್ಯಾಗ್ ಬಂದೆ. ಅಯ್ಯಪ್ಪ ಅದೇ ಸಾಕಾಗೋಯ್ತು. ಇಷ್ಟು ಬಿಸಿಲು ಗೊತ್ತಾ. ಅದೇ ಸ್ವಲ್ಪ ಆರಾಮಾಗಿದೆ. ಯಾವುದು ಜಾಸ್ತಿ ಕ್ಯಾಪ್ಚರ್ ಮಾಡೋಣ.